ಇಂದಿನ ವಿಡಿಯೋದಲ್ಲಿ 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಮೊದಲ 2 ಗದ್ಯ ಪಾಠ ಪ್ರಜಾನಿಷ್ಠೆ ಆಗಿರಬಹುದು, ಮತ್ತೆ ಬೆಳಗಿನ ತಾನ ಜಯಪುರ ಅಂತಕ್ಕಂಥ ಗದ್ಯ ಪಾಠ, ಆಮೇಲೆ ಮೊದಲ ಪದ್ಯ ಪಾರಿವಾಳ ಇದೆ, ಎರಡನೇ ಪದ್ಯ ಹೊಸ ಹಾಡು ಇದೆ. ಇದರ ಬಗ್ಗೆ ಸಂಪೂರ್ಣವಾಗಿ ಈ ಪಾಠದಿಂದ ನಿಮ್ಮ ಪರೀಕ್ಷೆಗಳಿಗೆ ಬರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಅನ್ನು ಮಾಡ್ತಾ ಇದ್ದೀನಿ. ಇಷ್ಟು ನೋಡಿಕೊಂಡ್ರೆ ಸಾಕು, ಖಂಡಿತವಾಗಿ ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಅದು ವಾರ್ಷಿಕ ಆಗಿರ್ಬೋದು, FA ಆಗಿರ್ಬೋದು, SA ಯೂನಿಟ್ ಟೆಸ್ಟ್ಗಳಲ್ಲಿ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದ್ದಾವೆ. ಆಲ್ರೆಡಿ 9ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದ್ದೀವಿ. ಅವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನೋಡೋಣ. ಯಾವೆಲ್ಲ ಫಸ್ಟ್ ನೋಡೋಣ, ಪ್ರಜಾನಿಷ್ಠೆ ಪಾಠದ ಪ್ರಶ್ನೆಗಳನ್ನು ನೋಡೋಣ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ 1 ಇತ್ತು, ಮೈಮರೆತು ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಎರಡನೇ ಪ್ರಶ್ನೆ, ಕನ್ನಡದ ಆಗಮ ಸಂಧಿಗೆ ಉದಾಹರಣೆಯಾದ ಪದವಿದು ಅಂತ ಕೇಳಿದ್ದಾರೆ. ಮೂರನೇದು, ದೇವಾಲಯ ಪದದಲ್ಲಿ ಆಗಿರೋ ಸಂಧಿ ಅಂತ ಕೇಳಿದ್ದಾರೆ. ಸೊ ಇದು ಆಗಮ ಸಂಧಿ ಅಂದರೆ ಜಯವಾಗಲಿ, ದೇವಾಲಯ ಅಂತಕ್ಕಂಥದ್ದು ಸವರ್ಣ ದೀರ್ಘ ಆಗ್ತದೆ ಅಂತಕ್ಕಂಥದ್ದು ಉತ್ತರ ಗೊತ್ತಿರಲಿ. ಇನ್ನು ಸಂಬಂಧೀಕರಣ ಪ್ರಶ್ನೆಗಳಲ್ಲಿ ಸತ್ಯದ್ದು ಮಿಥ್ಯ ವಿರುದ್ಧಾರ್ಥಕ ಪದ ಆದರೆ ಸ್ವರ್ಗದ್ದು ನರಕ ಆಗಬೇಕು, 2 ಸಂಖ್ಯಾವಾಚಕ ಆದರೆ ಮೂಡನೈದೆ ದಿಗ್ವಾಚಕ ಆಗಬೇಕು, ಪಂಚಾಯಿತಿಯ ಷಷ್ಠಿ ವಿಭಕ್ತಿ ಆದರೆ ಜೊತೆಯಲ್ಲಿ ಅಂತಕ್ಕಂಥದ್ದು ಯಾವ ವಿಭಕ್ತಿ ಪ್ರತ್ಯಯ ಅನ್ನೋದನ್ನು ಬರಿಬೇಕು. ಸಪ್ತಮಿ ಆಗಬಹುದಲ್ಲ? ಎಸ್. ಇನ್ನು 1 ಅಂಕದಲ್ಲಿ ನೋಡೋದಾದ್ರೆ, ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು? ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು? ಬನದಮ್ಮನ ಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು ಅಂತಕ್ಕಂಥದ್ದು 1 ಮಾರ್ಕಲ್ಲಿ ಇರ್ತಕ್ಕಂಥ ಕ್ವಶನ್ಸ್. ಇನ್ನು 2 ಮಾರ್ಕ್ಸಲ್ಲಿ ನೋಡೋದಾದ್ರೆ, ಸಾಸಿ ಮರಳೆಯವರ ಒಂದು ಲೇಖಕರ ಪರಿಚಯ ನೋಡ್ಬೇಕಾಗ್ತದ. ಸ್ಥಳ, ಕಾಲ, ಕೃತಿ, ಪ್ರಶಸ್ತಿಗಳನ್ನ ವಾಕ್ಯ ರೂಪದಲ್ಲಿ ಬರೀತಕ್ಕಂಥದ್ದು. ಇನ್ನು ದೀರ್ಘ ಉತ್ತರ ಬಯಸ್ತಕ್ಕಂಥ ಪ್ರಶ್ನೆಗಳಲ್ಲಿ ಹಲವರು ತಲಕಾಡನ್ನ ಲೂಟಿ ಮಾಡಬೇಕೆಂದು ಹೇಳಿದಾಗ ದೊರೆ ವಿಷ್ಣುವರ್ಧನನು ಏನೆಂದು ಹೇಳಿದನು? ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯವೇನು? ಶಾಂತಲೆಯು ನೀಡಿದ ತೀರ್ಪೇನು? ಕಡೆ ಒಂದು ಸಂದರ್ಭ ಸಹಿತ ವಾಕ್ಯ, ತಂಬುಲ ಉಗದ ಮ್ಯಾಲೆ ಮತ್ತೆ ಎತ್ತಿ ಬಾಯಿಗಾಕೊಳ್ಳೋ ಕೆಟ್ಟತನ ಬೇಡ ಅಂತಕ್ಕಂಥದ್ದು ಒಂದು ವಾಕ್ಯ ಇದೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಮೊದಲ ಪದ್ಯಕ್ಕೆ ಹೋಗೋಣ. ಪಾರಿವಾಳ ಪದ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಯಾವುವು ಅಂತ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ನಿಮಗೆ ದಟ್ಟಕಾಡು ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಜೊತೆಗೂಡಿ ಪದದಲ್ಲಿರ್ತಕ್ಕಂಥ ಸಂಧಿ ಕೇಳಿದ್ದಾರೆ. ಶಾಲೆಗೆ ಈ ವಿದ್ಯಾರ್ಥಿಯೊಂದು ರತ್ನ ಕೇಳಿದರೆ ಇದು ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸಂಬಂಧೀಕರಣದಲ್ಲಿ ಹಿಗ್ಗು ಕುಗ್ಗು ಹೊರಗೆ ಒಳಗೆ ಆಗಬೇಕು. ಬಿಕ್ಕಿ ಬಿಕ್ಕಿ ಅನುಕರಣಾವ್ಯವಾದರೆ ಹಗಲಿರುಳು ದ್ವಿರುಕ್ತಿ ಆಗಬೇಕು. ಕಾಡಿನಲ್ಲಿ ಸಪ್ತಮಿ ವಿಭಕ್ತಿ ಆದರೆ ಮರಿಗಳು ಅಂತ ಇದೆ. ಸೊ ಅದು ಪ್ರಥಮ ಅಂತಕ್ಕಂಥದ್ದು ಅಲ್ಲಿ ಬರಬೇಕು ಉತ್ತರ. 1 ಅಂಕದ ಪ್ರಶ್ನೆಗಳಲ್ಲಿ ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು? ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು? ನಾವು ಏನನ್ನು ತೊರೆದು ಬಾಳಬೇಕು ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಇನ್ನು ಕವಿ ಪರಿಚಯಗಳಲ್ಲಿ ಸೂರಂ ಯಕ್ಕುಂಡಿ ಅವರ ಪರಿಚಯ ಕೇಳಿದರೆ ಕಾಲ, ಸ್ಥಳ, ಕೃತಿ, ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರೀತಕ್ಕಂಥದ್ದು ಇಂಪಾರ್ಟೆಂಟ್. ಇನ್ನು ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ಪ್ರಶ್ನೆ ಇದೆ. ಬೇಡ ಏನು ಮಾಡಿದನು? ಕಡೆಗೆ ಪದ್ಯಭಾಗ ಇದೆ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇಂದ ಹಿಡಿದು ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಸಂದರ್ಭ ಸಹಿತ ವಾಕ್ಯ, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ಇದು ಕೂಡ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಎರಡನೇ ಗದ್ಯ ಪಾಠ ಬೆಳಗಿನ ತಾನ ಜಯಪುರಕ್ಕೆ ಹೋಗೋಣ. ಇಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಲ್ಲಿ ಬಹು ಆಯ್ಕೆಗಳಲ್ಲಿ ಕೇಳಿದರೆ ವಿಸರ್ಗ ಸಹಿತ ಪದವಿದು ಅಂತ ಕೇಳಿದರೆ. ಸ್ವತಃ ಅಂತಕ್ಕಂಥದ್ದು ವಿಸರ್ಗ ಸಹಿತ ಪದ, ಸುಂದರ ಅಂತಕ್ಕಂಥದ್ದು ಅನುಸ್ವಾರ ಸಹಿತ ಪದ, ಕೆಂಪು ಅನ್ನೋದು ಸಹಿತ ಅನುಸ್ವಾರ ಸಹಿತ ಪದ. ನೆನಪಿಟ್ಕೊಡ್ರಿ. ಅಂಗೈ ಪದವು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರೆ ಅದು ಅಂಶಿ ಸಮಾಸಕ್ಕೆ ಉದಾಹರಣೆ ಆಗ್ತದೆ. ಲಕ್ಷೋಪಲಕ್ಷ ಈ ಪದದಲ್ಲಿ ಆಗಿರೋ ಸಂಧಿ ಕೇಳಿದರೆ ಸೊ ಅದು ಯಾವ ಸಂಧಿ ಅಂತಕ್ಕದ್ದನ್ನು ಬರಿಬೇಕಿತ್ತು. ಸಂಬಂಧೀಕರಣದಲ್ಲಿ ಬಣ್ಣ ಬಣ್ಣ ದ್ವಿರುಕ್ತಿಯಾದರೆ ಗುಡಿಗೋಪುರ ಜೋಡು ನುಡಿ. ಸ್ಥಾನ, ತಾನ, ರಾಜ, ರಾಯ ಆಗಬೇಕು. ಮುಂಡಾಸು, ಪೇಟ, ಉಸುಬು ಪದದ ಅರ್ಥವನ್ನು ಬರಿಬೇಕು. 1 ಮಾರ್ಕ್ ಕ್ವಶನ್ ಅಲ್ಲಿ ಜಯಪುರ ಯಾವ ತವರೂರು ಎಂದು ಶಿವರಾಮ ಕಾರಂತ ಅವರು ಹೇಳುತ್ತಾರೆ. ನೆಕ್ಸ್ಟ್, ಜಯಪುರದ ಪೂರ್ವದ ರಾಜಧಾನಿ ಯಾವುದು? ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹವೇಕೆ ಅಂತಕ್ಕಂಥದ್ದು ಪ್ರಶ್ನೆ. ಇನ್ನು ಶಿವರಾಮ ಕಾರಂತರವರ ಪರಿಚಯ ಬರಬೇಕು. ಕಾಲ, ಸ್ಥಳ, ಕೃತಿ ಮತ್ತು ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ತಾವೇನು ಮಾಡಬೇಕು ಬರೀತಕ್ಕಂಥದ್ದು ಆಗಬೇಕು. ಇನ್ನು ದೀರ್ಘ ಉತ್ತರ ಬಯಸ್ತಕ್ಕಂಥ ಪ್ರಶ್ನೆಗಳಲ್ಲಿ
ಜಯಪುರದ ಬೀದಿ ಮತ್ತು ಮನೆಗಳ ಸೌಂದರ್ಯವನ್ನ ವಿವರಿಸಿರಿ ಅಂತಕ್ಕಂಥ ಪ್ರಶ್ನೆ ಇದೆ. ಮುಂದೆ ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನ ವಿವರಿಸಿರಿ ಅಂತಕ್ಕಂಥ ಪ್ರಶ್ನೆ. ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನ ಚಿತ್ರಿಸಿ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಸಂದರ್ಭ ಇತ್ತು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನ ಕೊಡುತ್ತದೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ಎರಡನೇ ಪದ್ಯಪಾಠ ಹೊಸ ಹಾಡು ಪದ್ಯಕ್ಕೆ ಹೋಗೋಣ. ಇಲ್ಲಿ ವ್ಯಾಕರಣ ವಿಭಾಗದ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಇತ್ತು ವೀರ ಭರವಸೆಯಿಂದ ಪದದಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ ಅಂತ ಕೇಳಿದ್ದಾರೆ. ಉನ್ನತೋನ್ನತ ಅಂತಕ್ಕಂಥದ್ರಲ್ಲಿ ಯಾವ ಸಂಧಿ ಇದೆ ಅಂತ ಕೇಳಿದ್ದಾರೆ. ನಡೆನುಡಿ ಅಂತಕ್ಕಂಥದ್ದು ಯಾವ ವ್ಯಾಕರಣಾಂಶಕ್ಕೆ ಇರ್ತಕ್ಕಂಥ ಒಂದು ಉದಾಹರಣೆಯಾದ ಪದ ಅಂತ ಕೇಳಿದ್ರು. ಸಂಬಂಧೀಕರಣದಲ್ಲಿ ಬಾನು ಆಕಾಶವಾದರೆ ಭಾನು ಅಂತ ಕೇಳಿದ್ದಾರೆ. ರವಿ. ಧ್ವನಿ ಧನಿ ಯುಗ ಜುಗ ಆಗಬೇಕು. ಹೊಸ ಹಾಡು ಕರ್ಮಧಾರೆಯ ಸಮಾಸ ಆದರೆ ಬೆನ್ನಟ್ಟು ಅಂತಕ್ಕಂಥದ್ದು ಯಾವ ಸಮಾಸ ಅಂತ ಕೇಳಿದ್ದಾರೆ. ಒಂದು ವಾಕ್ಯದಲ್ಲಿ ಹಾಡು ನುಡಿಗುಂಡುಗಳ ಯಾವುದರ ಬೆನ್ನಟ್ಟಬೇಕು, ಬಾನುಭುವಿ ಯಾವುದರಿಂದ ಬೆಳಗಬೇಕು, ಕಡಿದೊಗೆಯಬೇಕಾದ ಪಾಶಗಳು ಯಾವುವು ಅಂತ ಕೇಳಿದ್ದಾರೆ. ಇನ್ನು ಕೈಯಾರ ಕಿನ್ನನ ರೈ ಅವರ ಬಂದು ಪರಿಚಯ ಕೇಳಿದರೆ ಅವರ ಪರಿಚಯವನ್ನು ನೀವು ಸ್ಥಳ, ಕೃತಿ, ಕಾಲ, ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರಿಬೇಕು. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ದೀರ್ಘ ಉತ್ತರ ಬಯಸ್ತಕ್ಕಂಥ ಪ್ರಶ್ನೆಗಳಲ್ಲಿ ಕವಿ ಎಂಥ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಅಂತ ಬಯಸ್ತಾರೆ. ಮುಂದೆ ಕವಿ ಎಂತಹ ಹಾಡು ಗುಡುಗಬೇಕು ಎಂದು ಆಶಿಸುತ್ತಾನೆ. ಪದ್ಯ ಪೂರ್ಣ ಇದೆ. ನವಭಾವದಿಂದ ಹಿಡಿದು ಏರಬೇಕುವರೆಗೆ ನೀವು ಪದ್ಯವನ್ನು ಪೂರ್ಣ ಮಾಡಬೇಕು. ಕಡೆಗೆ ಒಂದು ಸಂದರ್ಭ ಇದೆ. ನಡೆ ನುಡಿಗಳಲ್ಲಿ ಪದತಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಅಂತಕ್ಕಂಥದ್ದು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇಷ್ಟು ನಾನು 9ನೇ ತರಗತಿಯ ಪ್ರಜಾನಿಷ್ಠೆ, ಬೆಡಗಿನ ತಾನ ಜಯಪುರ, ಪಾರಿವಾಳ ಮತ್ತು ಹೊಸ ಹಾಡು ಪದ್ಯದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತಷ್ಟು ವಿಡಿಯೋದೊಂದಿಗೆ ಸಿಗ್ತೀನಿ. ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮದೇ ಒಂದು ವಾಟ್ಸಪ್ ಗ್ರೂಪ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ. ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಕೊಡ್ತೀನಿ. ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ. ಏನಾದರೂ ಕಮೆಂಟ್ ಅನಿಸಿದರೆ ಆಲ್ರೆಡಿ ಈ ಎಲ್ಲ ಪ್ರಶ್ನೆಗೆ ಉತ್ತರಗಳನ್ನು ಆಯಾ ಪಾಠದ ಪ್ರಶ್ನೆಗಳ ಪ್ರಶ್ನೋತ್ತರ ವಿಡಿಯೋದಲ್ಲಿ ಹಾಕಿದ್ದೀವಿ. 9ನೇ ತರಗತಿ ಕನ್ನಡ ಪ್ರಶ್ನೋತ್ತರ ಅಂತ ಪ್ಲೇಲಿಸ್ಟ್